ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ವಸತಿ ರಹಿತ ಬಡ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಸಿಕ್ಕಿದೆ. ಪ್ರತಿಯೊಬ್ಬರಿಗೂ ಸ್ವಂತ ಸೂರು ಇರಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಬೃಹತ್ ಉಚಿತ ನಿವೇಶನ ಯೋಜನೆಯನ್ನ ಘೋಷಿಸಿದೆ. ಈ ಯೋಜನೆಯ ಪ್ರಕಾರ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸುಮಾರು 50,000 ನಿವೇಶನಗಳನ್ನು ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಅಂದರೆ ರಾಜ್ಯದ ಒಟ್ಟು 31 ಜಿಲ್ಲೆಗಳಲ್ಲಿ ಬರೋಬ್ಬರಿ 15.5 ಲಕ್ಷ ಕುಟುಂಬಗಳಿಗೆ ಸ್ವಂತ ನಿವೇಶನ ಸಿಗುವ ನಿರೀಕ್ಷೆ ಮೂಡಿದೆ. ಬಡವರ ಪಾಲಿಗೆ ಇದು ನಿಜಕ್ಕೂ ದೊಡ್ಡ ರಿಲೀಫ್ ತರುವ ಸುದ್ದಿ. ಆದರೆ ಈ ಬೃಹತ್ ಯೋಜನೆ ಅಂದುಕೊಂಡಷ್ಟು ಸುಲಭವಾಗಿ ಜಾರಿಗೆ ಬರುತ್ತಾ? ಇದರ ಹಿಂದಿರುವ ವಾಸ್ತವತೆ ಮತ್ತು ಸವಾಲುಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಈ ಯೋಜನೆಗೆ ಎದುರಾಗಿರುವ ಮೊದಲ ಮತ್ತು ಅತಿ ದೊಡ್ಡ ಪ್ರಶ್ನೆ ಅಂದರೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿವೇಶನಗಳನ್ನು ನೀಡಲು ಜಮೀನು ಎಲ್ಲಿದೆ ಅಂತ. ಸುಮಾರು 15.5 ಲಕ್ಷ ನಿವೇಶನಗಳನ್ನು ಹಂಚಬೇಕಾದರೆ ಸಾವಿರಾರು ಎಕರೆ ಭೂಮಿಯ ಅಗತ್ಯವಿದೆ. ವಿಶೇಷವಾಗಿ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಉಚಿತ ಸರ್ಕಾರಿ ಭೂಮಿ ಸಿಗುವುದು ಅತ್ಯಂತ ಕಷ್ಟದ ಕೆಲಸ. ಇನ್ನು ಗ್ರಾಮೀಣ ಭಾಗಗಳಲ್ಲಿ ಭೂಮಿ ಲಭ್ಯವಿದ್ದರೂ ಅಲ್ಲಿ ಕಾನೂನು ತೊಡಕುಗಳಿಲ್ಲದ ಜಮೀನನ್ನು ಗುರುತಿಸೋದೇ ದೊಡ್ಡ ಸವಾಲಾಗಿದೆ. ಖಾಲಿ ಇರುವ ಸರ್ಕಾರಿ ಭೂಮಿಯನ್ನು ಹುಡುಕಿ ಅದನ್ನು ಕಾನೂನುಬದ್ಧವಾಗಿ ವಸತಿ ಲೇಔಟ್ಗಳಾಗಿ ಪರಿವರ್ತಿಸೋದು ಆಡಳಿತ ಯಂತ್ರಕ್ಕೆ ಸವಾಲಿನ ಹಾದಿಯಾಗಿದೆ. ಕೇವಲ ಜಮೀನು ಗುರುತಿಸಿ ಸೈಟ್ ಹಂಚಿದ್ರೆ ಮಾತ್ರ ಕೆಲಸ ಮುಗಿಯೋದಿಲ್ಲ. ಅಲ್ಲಿ ಜನ ವಾಸಿಸಲು ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕಾಗತ್ತೆ. ರಸ್ತೆ, ಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ಪೂರೈಕೆ ಮತ್ತು ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಅಷ್ಟೇ ಮುಖ್ಯವಾಗಿದೆ. ಈ ರೀತಿಯ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಬೃಹತ್ ಅನುದಾನದ ಅಗತ್ಯವಿದೆ. ಪ್ರಸ್ತುತ ರಾಜ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನು ಒದಗಿಸಲು ಸರ್ಕಾರದ ಬಳಿ ಸ್ಪಷ್ಟವಾದ ಆರ್ಥಿಕ ಯೋಜನೆ ಅಥವಾ ಬ್ಲೂ ಪ್ರಿಂಟ್ ಇದೆಯಾ ಎಂಬುದು ಈಗ ಚರ್ಚೆಯ ವಿಷಯವಾಗಿದೆ. ಇನ್ನೊಂದೆಡೆ ಈ ಯೋಜನೆಯ ಲಾಭ ನಿಜವಾದ ಅರ್ಹ ಬಡವರಿಗೆ ತಲುಪುತ್ತಿದೆಯಾ ಎಂಬ ಕಳಕಳಿಯು ಸಾರ್ವಜನಿಕರಲ್ಲಿದೆ. ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ನಿಜವಾದ ವಸತಿ ರಹಿತರನ್ನ ಪಾರದರ್ಶಕವಾಗಿ ಗುರುತಿಸುವುದು ದೊಡ್ಡ ಪರೀಕ್ಷೆಯಾಗಿದೆ. ಸರ್ಕಾರದ ಅಧಿಕೃತ ಮಾರ್ಗಸೂಚಿಗಳು ಮತ್ತು ನಿಯಮಗಳು ಹೊರಬಂದ ಮೇಲಷ್ಟೇ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಮತ್ತು ಯೋಜನೆ ಪೂರ್ಣಗೊಳ್ಳಲು ಎಷ್ಟು ಸಮಯ ಬೇಕಾಗಬಹುದು ಎಂಬುದು ಸ್ಪಷ್ಟವಾಗಲಿದೆ. ಒಟ್ನಲ್ಲಿ ಈ ಯೋಜನೆ ಬಡ ಕುಟುಂಬಗಳಲ್ಲಿ ಹೊಸ ಭರವಸೆಯನ್ನು ಮೂಡಿಸಿರೋದಂತೂ ಸುಳ್ಳಲ್ಲ. ಆದರೆ ಅಷ್ಟೇ ಸವಾಲು ಕೂಡ ಇದೆ. ಘೋಷಣೆಯ ಹಂತದಿಂದ ಫಲಾನುಭವಿಗಳ ಕೈಗೆ ಸೈಟ್ ತಲುಪುವವರೆಗೆ ಭೂಮಿ, ಹಣಕಾಸು ಮತ್ತು ಆಡಳಿತಾತ್ಮಕವಾಗಿ ಸಾಲು ಸಾಲು ಸವಾಲುಗಳಿವೆ. ಈ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ಈ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ತರಲು ಸಾಧ್ಯನಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಮುಖ್ಯವಾದ ಯೋಜನೆಗಳ ಬಗ್ಗೆ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.